ಬೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದು ಅಭೂತಪೂರ್ವವಾದಂಥ ಜನಬೆಂಬಲ ಇವತ್ತು NDA ಕೊಟ್ಟಿದೆ. ಹಾಗಾಗಿ ನಾವು 10 ಸ್ಥಾನಗಳಲ್ಲಿ NDA ಪಕ್ಷ ಗೆದ್ದಿರೋದು, ಕಾಂಗ್ರೆಸ್ 6 ಸ್ಥಾನಗಳಲ್ಲಿ, ಪಕ್ಷೇತರ 1 ಸ್ಥಾನದಲ್ಲಿ ಗೆದ್ದೈತೆ. ಹಾಗಾಗಿ ಆ ಭಾಗದಲ್ಲಿ ಜನಸೇವೆ ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ MLC ಅವರು ಎಲ್ಲರೂ ಇದ್ದರೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ ಇವತ್ತು ಅಧಿಕಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಪಟ್ಟಣ ಪಂಚಾಯಿತಿಯ ಎಲ್ಲ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ, JDS ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒಂದು ಪಟ್ಟಣ ಪಂಚಾಯಿತಿ ಸರ್ಕಾರ ರಚನೆ ಮಾಡಲಿಕ್ಕೆ ಸ್ಪಷ್ಟವಾದಂಥ ಬಹುಮತ ಇರೋದ್ರಿಂದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳೆಲ್ಲ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕಾಮಗಾರಿಗಳಿರ್ಬೋದು, ಅವ್ರು ಕೊಟ್ಟಂಥ ಕೆಲಸಗಳಿರ್ಬೋದು, ಅದರ ಮುಖೇನ ನಾವು ಅನುಷ್ಠಾನ ಮಾಡ್ತೇವೆ. ಇವತ್ತೇನು ಬಡತನ ಇರ್ತಕ್ಕಂಥ ಜಾಗ ಅದು ಬೇಮಗಲ್ಲು ಮತ್ತು ಕುರುಗಲ್ 2 ಜಾಗದಲ್ಲಿ ರೈತರ್ತಕ್ಕಂಥ ಜಾಗ, ಅತಿ ಹೆಚ್ಚು ಕಾರ್ಖಾನೆಗಳು ಬಂದಿರೋದ್ರಿಂದ ನಾವು ಯಾವುದೇ ರೀತಿಯಾದಂಥ ಕಾರ್ಖಾನೆಗಳಿಗೆ ಒಂದು ಶಕ್ತಿ ಕೊಡುವಂಥ ಕೆಲಸ, ಅಲ್ಲಿ ಹೆಚ್ಚು ಕಾರ್ಮಿಕರನ್ನು ಸೇರಿಸುವಂಥದ್ದು, ಅದರಲ್ಲೂ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಆ ಭಾಗದಲ್ಲಿ ಕೆಲಸಕ್ಕೆ ಸೇರಿಸಲಿಕ್ಕೆ ನಾವೆಲ್ಲರೂ ಕೂಡ, ನಾನು ಮತ್ತು ನಮ್ಮ JDS ಮುಖಂಡರೆಲ್ಲ ಕೂಡ ಪ್ರಯತ್ನ ಮಾಡಿ ಈ ಒಂದು ಗೆಲುವಿಗೆ ಕಾರಣಕರ್ತರಾದಂಥ ಎಲ್ಲ ಮತದಾರರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಗೆಲುವಿಗೆ ಕಾರಣ ಏನು ಸರ್? ಇಲ್ಲ, ನಾನು ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ನಮ್ಮ ಓಂ ಶಕ್ತಿ ಅವ್ರು ಮಾತಾಡ್ತಾರೆ. ಪತ್ರಕರ್ತರು ಇದರಲ್ಲಿ ಜಾತಿ ವ್ಯವಸ್ಥೆ ನಡೆದಿಲ್ಲ. ಇದು ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಮತ ಕೊಟ್ಟಿರ್ತಕ್ಕಂಥ. ಉದಾಹರಣೆಗೆ ಕಲ್ವಾ ಮಂಜಲಿ ಚಿಕ್ಕಬಳ್ಳಾಪುರ ಕಲ್ವಾ ಮಂಜಲಿ ಮೇಜರ್ ಆಗಿ ಒಕ್ಕಲಿಗರಿರ್ತಕ್ಕಂಥದ್ದು. ಅದರಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮುಖಂಡರು, JDSನಲ್ಲಿರ್ತಕ್ಕಂಥ ಮುಖಂಡರು ಇಬ್ಬರೂ ಒಂದಾಗಿ ಒಬ್ಬ ಅಭ್ಯರ್ಥಿ ನಿಲ್ಲಿಸಿದ್ರು. ಅವ್ರ ವಿರುದ್ಧ ಸಣ್ಣ ಹುಡುಗ, ಇನ್ನು ರಾಜಕೀಯನೇ ಬಂದಿಲ್ಲ, ರವಿ ಅಂದ್ಬಿಟ್ಟು JDS ಪಕ್ಷದಿಂದ ಈ ರವಿ ಅಂತ ಗೆದ್ದಿರೋದು. ಹಂಗಾಗಿ ಇವತ್ತು ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡವರು ಅಂತ ಏನೈತೆ ಅವ್ರ ಮುಖಭಂಗ ಆಗೈತೆ, ಅನಿಲ್ಗೂ ಮತ್ತು ಶಾಸಕರಿಗೆ ಮುಖಭಂಗ ಆಗೈತೆ. ಇವತ್ತು ಯುವಕರಿಗೆ ಹೆಚ್ಚಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೆಂಬಲ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಲೆ ಇಲ್ಲಿ ಪ್ರಾರಂಭ ಆಗೈತೆ. ಇಡೀ ಜಿಲ್ಲೆಯಲ್ಲಿ ನಾವು ಮತ್ತೆ NDA ಬಾವುಟವನ್ನು ಆರಿಸ್ತೀವಿ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಸ್ಥಳೀಯ